ಮುತ್ತಿನಂತಹ ವೀಕ್ಷಕರಿಗೆ, ಚಿನ್ನದಂತಹ ಚಂದಾದಾರಿಗೆ, ಕುನಿಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025 ಯುಗಾದಿಯ ಶುಭಾಶಯಗಳು. ಕುನಿಮಲ್ ವರ್ಲ್ಡ್ ಚಾನೆಲ್ನಿಂದ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕೋರುತ್ತಾ ವಿಡಿಯೋ ಮುಂದೆ ಹೋಗೋಣ. ಸ್ನೇಹಿತರೆ, ಈ ಯುಗಾದಿ ಹಬ್ಬದ ಸುವರ್ಣ ಅವಕಾಶ ಕಾದಿದ್ದೇವೆ ನಿಮಗೆ. ಯಾಕಂತಂದ್ರೆ ವಿಶು ಬಂಪರು ರಿಲೀಸ್ ಆಗಿದವೆ. ವಿಶು ಬಂಪರ್ ಟಿಕೆಟ್ ರಿಲೀಸ್ ಆಗಿದವೆ. ಟಿಕೆಟ್ ದರ ಎಷ್ಟು, ಯಾವಾಗ ಡ್ರಾ ಡೇಟ್ ಇದೆ, ಆಮೇಲೆ ಇದರಲ್ಲಿ ಎಷ್ಟು ಸೀರೀಸ್ ಉಂಟು, ಮೊದಲನೆಯಿಂದ ಅಂತಿಮ ಬಹುಮಾನ ಎಷ್ಟಿದೆ, BR ಸಂಖ್ಯೆ, ಯಾವ ತರ ನೀವು ಫಲಿತಾಂಶವನ್ನು ಪಡೆಯಬಹುದು, ಯಾವ ರೀತಿ ನೀವು ಟಿಕೆಟ್ನ ಪಡೆಯಬಹುದು, ಇವೆಲ್ಲ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಕೊನೆ ತನಕ ವಿಡಿಯೋದ ಟ್ಯೂನಾಗಿರಿ. ಆಮೇಲೆ ನೀವು ಮೊದಲನೇವರಾದರೆ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಬ್ಯಾಂಕಿಂಗ್ ಆಗಲಿ, ಈ ಟಿಕೆಟ್ ವಿವರಗಳಾಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಇದೇ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಶುರು ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ಓನ್ಲಿ ಎಜುಕೇಶನ್ ಪರ್ಪಸಸ್. ಅಂದರೆ ಕೇರಳ ರಾಜ್ಯದಿಂದ ಈ ರೀತಿ ಏಜೆನ್ಸಿಗಳಿದ್ದಾವೆ. ಏಜೆನ್ಸಿ ಮುಖಾಂತರ ನೀವು ಟಿಕೆಟ್ ಪಡಿಬಹುದು. ಆಮೇಲೆ ನಿಮ್ಮ ಅದೃಷ್ಟವನ್ನು ನೀವು ಚೆಕ್ ಮಾಡಬಹುದು. ಆಯ್ತಾ? ಸೊ ಈಗಿರೋದು ಬಂಪರ್ ಬಂದ್ಬಿಟ್ಟು ಸ್ನೇಹಿತರೆ, ಅಂದರೆ ಈ ತಿಂಗಳಲ್ಲಿರೋದು, ಈ ತಿಂಗಳು ಮುಂದಿನ ತಿಂಗಳು ಗಂಟ ವಿಶು ಬಂಪರ್ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಕೇರಳದಲ್ಲಿ ವಿಶು ಆಚರಿಸ್ತಾ ಇದ್ದಾರೆ ಹಬ್ಬ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯುಗಾದಿ ನಡೀತಾ ಇದೆ. ಡಬಲ್ ಧಮಾಕ. ಆಯ್ತಾ? ಈಗ ಟಿಕೆಟ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಟಿಕೆಟ್ ಈ ಬಣ್ಣದಲ್ಲಿ ಇರುತ್ತೆ ನೋಡಿ. ಇದು ಒರಿಜಿನಲ್, ಡೂಪ್ಲಿಕೇಟ್ ಬಹಳ ಉಂಟು. ಬಿ ಕೇರ್ಫುಲ್ ಸ್ನೇಹಿತರೆ, ಬಿ ಕೇರ್ಫುಲ್. ನಿಮ್ಮ ಬೆವರು ಸುರಿಸಿದ್ದ ದುಡ್ಡನ್ನು ಬೇರೆ ಕಡೆ ಫೇಕ್ ಪ್ರಾಡಕ್ಟ್ ಕಡೆ ನೀವು ಸುರಿಬೇಡಿ, ಅಷ್ಟೇ ಹೇಳೋದು. ದುಡ್ಡನ್ನು ಸುರಿಯಕ್ಕೆ ಹೋಗಬೇಡಿ. ಏನಿದನ್ನು ಒರಿಜಿನಲ್ ತಗೋಬೇಕು ಅಷ್ಟೇ. ಈ ರೀತಿ ಒರಿಜಿನಲ್ ಇರುತ್ತೆ ನೋಡಿ. ಈಗ ಇದ್ರ BR ಸಂಖ್ಯೆ, BR ಅಂತಂದ್ರೆ ಡ್ರಾ ಸಂಖ್ಯೆ ಅಂತ. BR ಸಂಖ್ಯೆ ದೊಡ್ಡ ಅಕ್ಷರದಲ್ಲಿ ಬರೆದಿದೆ, BR 103 ಅಂತ. ಅಂದ್ರೆ ಈಗ ವಿಶು ಬಂಪರ್ದು 103. ಹಿಂದೆ ಯಾವ ಬಂಪರ್ ಇತ್ತು? ಹಿಂದೆ ಸಮ್ಮರ್ ಬೇಸಿಗೆ ಬಂಪರ್ ಇತ್ತು, ಅದು 102 ಇತ್ತು. ಹಿಂದೆ 102 ಇತ್ತು, ಈಗ 103. ಮುಂದೆ ಬರುವ ಮಾನ್ಸೂನ್ ಬಂಪರ್ 104 ಆಗುತ್ತೆ BR. ಈಗ ನಿಮಗೆ ಒಂದ್ರ ಮಟ್ಟಿಗೆ ಅರ್ಥ ಆಗಿರುತ್ತೆ BR ಸಂಖ್ಯೆ ಅಂತ ಅಂದ್ರೆ ಏನು. ಈಗ ನಾವು ಇದರಾಗೆ ಈ ವಿಶು ಬಂಪರ್ ಆಗಿ ಈ 2025 ಇಸ್ವಿನಲ್ಲಿ ಎಷ್ಟು ಸೀರೀಸ್ ಇಟ್ಟಿದ್ದಾರೆ? 2024 ಇಸ್ವಿ ಇಟ್ಟಿರೋ ಸೀರೀಸ್ನೇ ಇಟ್ಟಿದ್ದಾರೆ. ಅಂದ್ರೆ 6 ಸೀರೀಸ್, ಏನು ಜಾಸ್ತಿನೂ ಮಾಡಿಲ್ಲ, ಕಡಿಮೆನೂ ಮಾಡಿಲ್ಲ. ಸೀರೀಸ್ ನೀವು ಹೊಸಬ್ರಾದರೆ ಆ ಸೀರೀಸ್ ಓದಿ ಹೇಳ್ತೀನಿ, ಹಳಬರಿಗೆ ಗೊತ್ತಿದೆ ಯಾವ ಸೀರೀಸ್ ಅಂತೇಳಿ. ಆದ್ರೂ ಒಮ್ಮೆ ಹೇಳ್ತೀನಿ. VA, VB, VC, VD, VE ಮತ್ತು VG 6 ಸೀರೀಸ್ ಇದಾವೆ. ಈಗ ಸೀರೀಸು ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ. ಇವಾಗ ನಾವು ಮುಂದೆ ಹೋಗೋಣ ಸ್ನೇಹಿತರೆ. ಮುಂದೆ ಟಿಕೆಟ್ ದರ ಎಷ್ಟು? ಟಿಕೆಟ್ ಬೆಲೆ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ 300 ಅಂತ ಬರ್ದಿದೆ ನೋಡಿ ಸ್ನೇಹಿತರೆ. 300 ರುಪೀಸ್ ಪರ್ ಟಿಕೆಟ್. ಯಾವ್ಯಾವ ಸೀರೀಸ್ ತಗೋಬಹುದು, ಆದರೆ ಒಂದು ಟಿಕೆಟ್ಗೆ 300 ರೂಪಾಯಿ ಬೀಳುತ್ತೆ ನಿಮಗೆ. ಡೇಟ್ ಆಫ್ ಡ್ರಾ ನಾನು ಕೊನೆಯದಾಗಿ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವು ಬಹುಮಾನ ಕಡೆ ಹೋಗೋಣ. ಈಗ ಪ್ರೈಸು ಫಸ್ಟಿಂದ ಲಾಸ್ಟ್ ತನಕ ಅಂತಿಮವಾಗಿ ನಾನು ಫಸ್ಟ್ ಅದನ್ನ ಮುಗಿಸ್ಬಿಟ್ಟು ನಾವು ಡೇಟ್ ಆಫ್ ಡ್ರಾ ಕಡೆ ಹೋಗೋಣ. ಮೊದಲನೇ ಬಹುಮಾನ ಬಂದ್ಬಿಟ್ಟು 12 ಕೋಟಿ ಇದೆ ಸ್ನೇಹಿತರೆ. ಮೊದಲನೇ ಬಹುಮಾನ 12 ಕೋಟಿ ಒಬ್ಬರಿಗೆ ಹೋಗೋದು. 12 ಕೋಟಿ ಯಾವ್ದಾದ್ರು ಸೀರೀಸ್ ಬರ್ಬೋದು, VA ಆಗ್ಬೋದು, VB ಆಗ್ಬೋದು, VC, ಯಾವ್ದಲ್ಲಿ ಮಿಷಿನಲ್ಲಿ ಬರುತ್ತೆ ಅದಿರುತ್ತೆ. ನಿಮಗೆ ಅದೃಷ್ಟ ಇದ್ರೆ ನಿಮಗೆ ಬೇಕಾದ್ರೆ ಮೊದಲನೇ ಬಹುಮಾನ ನೀವು ಹತ್ರ ಆಗ್ತೀರಾ. ಆಯ್ತಾ? ಮೊದಲನೇ ಬಹುಮಾನ 12 ಕೋಟಿ ಒಂದು ಸೀರೀಸ್ಗೆ ಹೋಗುತ್ತೆ ಸ್ನೇಹಿತರೆ. ಎರಡನೇ ಬಹುಮಾನ ಬಂದ್ಬಿಟ್ಟು 1,06,00,000
ಸೀರೀಸ್ ವರೆಗೂ ಹೋಗುತ್ತೆ. ಆರ್ ಸೀರೀಸಿಗೆ 1 ಕೋಟಿ, ಆರ್ ಸೀರೀಸಿಗೆ ಅಂದರೆ ಎರಡನೇ ಬಹುಮಾನ ಅಂದರೆ VA ಸೀರೀಸಿಗೆ 1 ಕೋಟಿ, VB ಸೀರೀಸಿಗೆ 1 ಕೋಟಿ, VCಗೆ 1 ಕೋಟಿ, VDಗೆ 1 ಕೋಟಿ, VEಗೆ 1 ಕೋಟಿ ಮತ್ತು VGಗೆ 1 ಕೋಟಿ ಎರಡನೇ ಬಹುಮಾನ ಹೋಗುತ್ತೆ. ಮೂರನೇ ಬಹುಮಾನ 10 ಲಕ್ಷ, ಅದನ್ನು ಕೂಡ ಆರ್ ಸೀರೀಸಿಗಿದೆ. VAಗೆ 10 ಲಕ್ಷ, VBಗೆ 10 ಲಕ್ಷ, VCಗೆ 10 ಲಕ್ಷ, VDಗೆ 10 ಲಕ್ಷ, VEಗೆ 10 ಲಕ್ಷ ಮತ್ತು VGಗೆ 10 ಲಕ್ಷ ಮೂರನೇ ಬಹುಮಾನ. ನಾಲ್ಕನೇ ಬಹುಮಾನ 5 ಲಕ್ಷ ಇದೆ ಸ್ನೇಹಿತರೆ. 5 ಲಕ್ಷ ಕೂಡ ಪ್ರತಿಯೊಂದು ಸೀರೀಸ್ಗೂ ಸಿಗುತ್ತೆ. VAಗೆ 5 ಲಕ್ಷ, VBಗೆ 5 ಲಕ್ಷ, VCಗೆ 5 ಲಕ್ಷ, VDಗೆ 5 ಲಕ್ಷ, VEಗೆ 5 ಲಕ್ಷ ಮತ್ತು VGಗೆ 5 ಲಕ್ಷ ಹೋಗುತ್ತೆ. ಈಗ 4ನೇ ಬಹುಮಾನ ತನಕ ಆಗಿದೆ. ಇಲ್ಲಿ ದೊಡ್ಡ ಪ್ರೈಸ್ ಆಗಿದೆ. ಫಸ್ಟ್ ಇಂದ 4th ತನಕ ದೊಡ್ಡ ಅಮೌಂಟ್ ಅಂದ್ರೆ 12 ಕೋಟಿ ಮತ್ತು 5 ಲಕ್ಷ 4ನೇ ಬಹುಮಾನ. ಈಗ 5ನೇ ಬಹುಮಾನ ಬಂದ್ಬಿಟ್ಟು ಸ್ನೇಹಿತರೆ, 5ನೇ ಬಹುಮಾನ 5,000 ಇದೆ, 6ನೇ ಬಹುಮಾನ 2,000 ಇದೆ, 7ನೇ ಬಹುಮಾನ 1,000 ಇದೆ, 8ನೇ ಬಹುಮಾನ 500 ರೂಪಾಯಿ ಇದೆ, 9ನೇ ಬಹುಮಾನ ಅಂದ್ರೆ ಅಂತಿಮ ಬಹುಮಾನ 300 ರೂಪಾಯಿ ಇದೆ. ಇಷ್ಟಿದೆ ಸ್ನೇಹಿತರೆ. 300 ರೂಪಾಯಿ ಅಂದ್ರೆ 5,000 ಇದೆಯಲ್ಲ, 5,000 ಬಹುಮಾನ ಇದೆಯಲ್ಲ, ಅದು ಒಬ್ಬರಿಗೆ ಅಲ್ಲ, ಅದು 19,440 ಜನಕ್ಕೆ ಹೋಗುತ್ತೆ. ಆಮೇಲೆ 2,000 ಬಹುಮಾನ ಇದೆಯಲ್ಲ, ಅದನ್ನು ಕೂಡ 19,440 ಜನಕ್ಕೆ ಹೋಗುತ್ತೆ. ಆಮೇಲೆ 1,000 ಇದೆಯಲ್ಲ, 1,000 ಬಹುಮಾನ 29,160 ಮಂದಿಗೆ ಹೋಗುತ್ತೆ. 500 ರೂಪಾಯಿ ಇದೆ, 1,45,800 ಜನಕ್ಕೆ, ಅಂದ್ರೆ 1,45,800 ಜನಕ್ಕೆ 500 ರೂಪಾಯಿ ಪ್ರಕಾರ ಹೋಗುತ್ತೆ. 300 ಕೊನೆ ಬಹುಮಾನ, ಅದು 1,94,400 ಜನಕ್ಕೆ, ಅಂದ್ರೆ 1,94,400 ಮಂದಿಗೆ 300 ರೂಪಾಯಿ ಪ್ರಕಾರ ಹೋಗುತ್ತೆ. ಆಮೇಲೆ ಕನ್ಸೋಲೇಷನ್ ಪ್ರೈಸ್ ಅಂತಂದ್ರೆ ಮೊದಲನೇ ಬಹುಮಾನಗೆ ಅಂಕಿಗಳೆಲ್ಲ ಸೇಮ್ ಆಗಿರುತ್ತೆ, ಆದ್ರೆ ಸೀರೀಸ್ ಒಂದು ಚೇಂಜ್ ಆಗಿರುತ್ತೆ. ಯಾವ್ದೋ ಒಂದು ಸೀರೀಸ್ಗೆ ಹೊಡೆದಿರುತ್ತೆ, ಆದ್ರೆ ಬೇರೆ ಸೀರೀಸ್ ಅಂದ್ರೆ VA ಹೊಡೆದಿರುತ್ತೆ, ಆದ್ರೆ VBಗೆ ಅಂಕಿ ಸೇಮ್ ಇರುತ್ತೆ, ಆದರೆ ಸೀರೀಸ್ ಚೇಂಜ್ ಇರುತ್ತೆ. ಯಾಕಂದ್ರೆ VA ಹೊಡೆದಿದೆ, VB ಹೊಡೆದಿಲ್ಲ. VBಗೆ ಕನ್ಸೋಲೇಷನ್ ಪ್ರೈಸ್ VB, VC, VD, VE, VG. ಇನ್ನು ಈ ಉಳಿದಿರೋ 5 ಸೀರೀಸ್ ಅವರಿಗೆ ಕನ್ಸೋಲೇಷನ್ ಪ್ರೈಸ್ ಪ್ರಕಾರ 1 ಲಕ್ಷ ಇಟ್ಟಿದ್ದಾರೆ ಸ್ನೇಹಿತರೆ. 1 ಲಕ್ಷ ಕೊಡ್ತಾರೆ ಕನ್ಸೋಲೇಷನ್ ಪ್ರೈಸ್. 1 ಲಕ್ಷ ಅಂದ್ರೆ ಇವಾಗ VAಗೆ ಹೋಯ್ತು ಅನ್ಕೊಳ್ಳಿ, ಆಯ್ತಾ, VBಗೆ 1 ಲಕ್ಷ, VCಗೆ 1 ಲಕ್ಷ, VDಗೆ 1 ಲಕ್ಷ, ಮತ್ತು VGಗೆ 5 ಸೀರೀಸ್ ಅವರಿಗೆ 1 ಲಕ್ಷ ಪ್ರಕಾರ ಹೋಗುತ್ತೆ. ಮತ್ತೆ VA ಅವರಿಗೆ 12 ಕೋಟಿ. ಅಂದ್ರೆ ನಾನು ಒಂದು ಉದಾಹರಣೆ ತರ ಹೇಳ್ತಾ ಇದ್ದೆ, VA ಹೊಡೆಯುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವ್ದಾದ್ರು ಒಂದು ಹೊಡಿಬೋದು, ಯಾವ್ದೋ ಒಂದು ಸೀರೀಸ್ ಹೊಡಿಬೋದು. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇರೋದು. VA ಹೊಡೆದರೆ VB, VC, VD, VE, VG ಅವರಿಗೆ ಕನ್ಸೋಲೇಷನ್ ಪ್ರೈಸು ಪ್ರತಿಯೊಬ್ಬರಿಗೂ 1 ಲಕ್ಷ ಪ್ರಕಾರ ಹೋಗುತ್ತೆ, ಆಯ್ತಾ. 5 ಮಂದಿಗೆ 5 ಸೀರೀಸಿಗೆ. VAಗೆ 12 ಕೋಟಿ ಹೋಗುತ್ತೆ. ಅಂದ್ರೆ ಅಂಕಿ ಸೇಮ್ ಇರುತ್ತೆ, ಅಂದರೆ ಈ ಮುಂದ್ಗಡೆ 2 ಆಲ್ಫಾಬೆಟ್ಸ್ ಇದೆ, ಅದು ಮಾತ್ರ ಚೇಂಜ್ ಇರುತ್ತೆ. ಇದು ಕನ್ಸೋಲೇಷನ್ ಪ್ರೈಸ್ ಅಂತ ಹೇಳಿ 1 ಲಕ್ಷ ಪ್ರಕಾರ ಕೊಡ್ತಾರೆ ಉಳಿಕೆ 5 ಸೀರೀಸ್ ಅವರಿಗೆ. ಆಮೇಲೆ ಇವಾಗ ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೀನಿ, ಕೊನೆಯದಾಗಿ ನಾನು ಡೇಟ್ ಆಫ್ ಡ್ರಾನ ಡಿಕ್ಲೇರ್ ಮಾಡ್ತೀನಿ. ಈಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ಡೇಟ್ ಆಫ್ ಡ್ರಾ ಬಂದ್ಬಿಟ್ಟು 28 ಮುಂದಿನ ತಿಂಗಳು 5 2025 ಮಧ್ಯಾಹ್ನ 2 ಗಂಟೆಗೆ, ಅಂದ್ರೆ 28/5/2025. ಮೇಗೆ ರಿಸಲ್ಟ್ ಮೇ 28ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಈ ವಿಶ್ವಬಂಪದ ಫಲಿತಾಂಶ ಬಿಡುತ್ತೆ. ಅದು ಬೇಕಾದ್ರೆ ನಿಮಗೆ ರಿಸಲ್ಟ್ ಅವೈಲೇಬಲ್ ಇದೆ, ವೆಬ್ಸೈಟ್ ಇದೆ, ವೆಬ್ಸೈಟ್ ಓದಿ ಹೇಳ್ತೀನಿ. www.stateSTATE ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ, ಆಯ್ತಾ. ಎಷ್ಟಿದೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾನು ಪ್ರೋತ್ಸಾಹ ಮಾಡ್ತಾ ಇಲ್ಲ. ನಿಮ್ಮ ಇಷ್ಟ, ನೀವು ದುಡ್ಡು ಎಲ್ಲಿ ಬೇಕಾದ್ರೆ ಕಳ್ಕೋಬಹುದು, ಆಮೇಲೆ ದುಡ್ಡು ಚೆಲ್ಬಿಟ್ಟು ದುಡ್ಡನ್ನ ತೆಗೀಬಹುದು, ಆಯ್ತಾ. ಅದೆಲ್ಲ ಅದೃಷ್ಟ, ಆಯ್ತಾ. ನಿಮ್ಮ ಹಣೆ ಬಾರ ಹೆಂಗಿರುತ್ತೆ ಹಂಗೆ, ಆಯ್ತಾ. ಈ ವಿಡಿಯೋ ಮುಖಾಂತರ ತಗೊಳ್ಳಿ ಮಾಡಿ ಅಂತೇಳಿ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಈ ರೀತಿ ಒರಿಜಿನಲ್ ಇದ್ದಾವೆ, ನಡೀತಾ ಇದೆ. ನೀವು ಫೇಕ್ಗಿಂತ ಹೋಗ್ಬೇಕಂದ್ರೆ
ಡೂಪ್ಲಿಕೇಟ್ ತಗೊಳ್ಳೋಕ್ಕಿಂತ ಒರಿಜಿನಲ್ ತಗೊಳ್ಳಿ, ಬಂದು ಕೇಳಕ್ಕೆ ಬಂದು ತಗೊಳ್ಳಿ ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ಸ್ಪಷ್ಟವಾಗಿ ನಿಮಗೆ ಗೈಡ್ ಮಾಡ್ತಾ ಇರೋ ಸ್ನೇಹಿತರೆ. ಇನ್ನೇನಾದರೂ ಇದರಿಗೆ ಅಲ್ಪ ಸ್ವಲ್ಪ ನಿಮಗೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಏನಾದರೂ ಇದ್ರದ್ದು ಏನಾದರೂ ಟ್ಯಾಕ್ಸ್ ಡಿಡಕ್ಷನ್ ಮಾಡಬೇಕಂತಂದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮುಖಾಂತರ. ಜೈ ಹಿಂದ್, ಜೈ ಕರ್ನಾಟಕ.